ನಮಸ್ತೆ ಗೆಳೆಯರೆ. ವೃಕ್ಷರಕ್ಷಾ ಅಭಿಯಾನದಲ್ಲಿ ಅಖಂಡ ಭಾರತ ವೃಕ್ಷರಕ್ಷದಲ್ಲಿ ನಾವು ನೋಡಿ ಇಂಥದ್ದನ್ನೆಲ್ಲ ಕಾಪಾಡಬೇಕು. ನೋಡಿ ಏದು ಮರ ಕಡಿದಿರ್ತಾರೆ, ಕಾರ್ ಪಾರ್ಕಿಂಗ್ಗೋಸ್ಕರ ಮರ ಕಡಿತಾರೆ. ಇಟ್ ಇಸ್ ವೆರಿ ಬಿಗ್ ಕ್ರೈಮ್. ಅದು ಮನುಷ್ಯನ ಕೊಂದಷ್ಟೇ ಪಾಪ ಅಂತ. ಅದು ಇಲ್ಲಿ ಒಂದು ವಿಚಾರ ಕಣ್ಣಿಗೆ ಬಿತ್ತು. ಮನೆ ಕಟ್ಟೋರೆಲ್ಲ ಉಸಿರು ಕೊಡೋ, ಆಕ್ಸಿಜನ್ ಕೊಡೋ, ಪ್ರಾಣವಾಯು ಕೊಡೋ ಮರಗಳನ್ನ, ಮಾವಿನ ಮರ ನೋಡಿ ಎಂಥ ಘೋರ ಅಪರಾಧ ಮಾಡಿದ್ದಾರೆ, ತಪ್ಪಿದೆ. आप हिंदी कन्नड़ा है? हाँ, आप लोग को मालूम नहीं ये हम लोग को श्वास देता है. पकड़ो श्वास. हम लोग को वायु देता है ना. हम लोग जिंदा है झाड़ का वजह से, मालूम है? इसका वजह से हम लोग को वायु मिलता है. इसको आप लोग ऐसा नर के हाथ में दे रहा है. गवर्नमेंट का तरफ से भी ये गलत है, कोर्ट का तरफ से भी ये गलत है. वृक्ष का ऊपर अत्याचार है. ये अभी का अभी हमारे सामने निकालने का है. आप ये झाड़ को कोई हिंसा नहीं करने का. ऐसा आप लोग कटिंग के लिए मेरे ऊपर डाल दो, उसको निकाल दो. अभी निकाल दो तो आजा. निकालो. ओनर को बोलो ये गलती है, झाड़ को हिंसा नहीं करने का. बार बेंडिंग के लिए ऐसा करो. सीमेंट का देखो उधर किया. हाँ ये निकल थोड़ा जल्दी जल्दी निकाल दो. ये फेसबुक लाइव चल रहा है. एक किला भी निकालो. चलो मेरे को भी दो, मैं भी कर दो जल्दी. हैमर दे ಆರಾಮ್ ಸೆ. ಅವನಿಗೆ ಹಣ ಮಳೆ ಕಟ್ಟಕ್ಬಾರ್ದು ಅಂತೇಳಿ. और कोई किला आधा तन में नहीं रहना चाहिए. देखिए अगर आपके में मैं कील मारूंगा आपको दर्द होगा ना. हाँ कोई आपको आके बोलेगा मैं तेरे हाथ पे मैं कील मारूंगा, आप मरवा. वो बात अलग. खुल दो जल्दी. समझ गया ना आप. बस हाँ कभी भी किधर भी ऐसा मत कर दो सर. आज लास्ट. बोलेगा तो भी मत करो. हाँ अननेसेसरी. गवर्नमेंट को मालूम पड़ेगा तो फाइन होएगा. ये ಆರಾಮ್ ಸರ್. ನೋಡಿ ಎಷ್ಟು ಒಳಗಡೆ ಇದು ಕ್ಯಾನ್ಸರ್ಗೆ ಮಾವಿನ ಮರ ಮತ್ತೆ ಇದು. आके आके तीन पेनल्टी झाड़ भी डालेंगे. कितना अच्छा है. देखो, आपके सारे औजार में ये निकले रहेंगे. काम रुकवा देगा, घर का काम रुकवा देगा ये क्राइम के लिए फॉरेस्ट डिपार्टमेंट. उतना हक है वो लोग को. FIR हो जाएगा. ಮಿತ್ರರೇ ಹೇಳ್ತಾ ಇದ್ದಾರೆ, ಈ ರೀತಿ ಮರಕ್ಕೆ ಹಿಂಸೆ ಕೊಡೋದ್ರಿಂದ ಮನೆ ಕಟ್ಟೋದು ಕೂಡ ಅದಕ್ಕೆ ಅಡಚಣೆ ಆಗಿ ಮನೆ ಕಟ್ಟೋದು ಕೂಡ ನಿಂತು ಆಗ್ಬಿಡುತ್ತೆ. ಹಾ ನಿಮಗೆ ಗೊತ್ತಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಅಧಿಕಾರ ಇದೆ ಅಂದ್ರೆ, ಮರದ ಮೇಲೆ ಈ ರೀತಿ ಅತ್ಯಾಚಾರ ಮಾಡಿದ್ರೆ ನಿಮ್ ಮನೆ ಕೆಲಸ ನಿಲ್ಲಿಸಬಹುದು. ಅವರು FIR ಹಾಕ್ಬಿಡ್ತಾರೆ. ನೀವು ದಯವಿಟ್ಟು ನಿಮ್ ಮನೆ ಮುಂದೆ ಇರೋ ಮರಗಳನ್ನ ಕಾಪಾಡ್ಕೊಳ್ಳಿ. ನೀವು कितना अच्छा त्रिवಳಿ झाड़ है, त्रिकूट है. त्रिकूट देवतेಗಳಿದ್ದಂಗಿದೆ ನೋಡಿ. समझ में आया क्या बोले? समझ गया. क्या बोले? जो बोला हम समझ गए, खोल दिया. आपका नाम भगवान अभी क्या बोले? अच्छा लगा आपका नेचर. खोल दिया ना. इनको दिखाओ. हाँ इधर अच्छा लगा हम लोग को. ये आदमी इतना अच्छा समझ हमारा को. समझ गए नाम क्या है बोलो. डरो मत. डरने का बात नहीं सर, हम खोल दिया ना सर. गोल अच्छा किया ना आपने. मैं तारीफ कर रहा हूँ. आप हाथ फेरे में बोलते. बोलो. संतोष कितना अच्छा नाम है. मतलब क्या है? ಇದು ಅವರು ಅಣ್ಣ ಮಳೆ ಇದೆ ಅಂತ. ಮಳೆ ಇದೆ ಏ ಆಣೆ ನಿಕಲ್ದು. किला निकल ಏ देना मैं निकलेगा. नहीं सर, मैं निकाल देता. आप छोड़िए. ಹಾ कितना अच्छा बुद्धिमान है. ಹಾ ನೋಡಿ ಇಷ್ಟ ಇಷ್ಟೆಲ್ಲ ಗಾಯ ಕೊಂಡಿದ್ರು ನೋಡಿ ಸರ್, ಫಲ ಬಿಟ್ಟಿದೆ. फल आ गया देखो इसको. ಹೌದು ಏನೇನು ಪೂರ ಮಾವಿನ ಮರವೇ. ಐ ಲವ್ ಯು. ನೀವು BP ಕೂಡ ವಾಸಿ ಆಗ್ಬಿಡುತ್ತೆ ಮರಗಳನ್ನ ಅಪ್ಪಿಕೊಂಡ್ರೆ.
ಈ ಮರಗಳನ್ನ ನೋಡಿ, ಈ ಮರಗಳು 3 ಜನಕ್ಕೂ ನಾವು ಇವತ್ತು ಒಂದು ಸಂತೋಷ ಕೊಟ್ಟಿದ್ದೀವಿ. ಎಷ್ಟು ಪ್ರೀತಿ ಮಾಡುತ್ತೆ, ಇನ್ನಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಈ ಕೃತಜ್ಞತೆ ತೋರಿಸುತ್ತೆ. ಗೋವಾದಲ್ಲಿ ಒಂದ್ಸಲ ನನ್ನ ಮಗು ಮಾವಿನ ಮರದ ಕೆಳಗಡೆ ಕೂತಿದ್ವಿ. ಮಗು ಮೇಲ್ಗಡೆ ಒಂದು ಮಾವು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಪಪ್ಪ, ಕಿತ್ಕೊಡು ಅಂತ ಹೇಳ್ತು. ಅಷ್ಟೇ, ನಾನು ಹಿಂಗ್ ಮೇಲ್ ನೋಡ್ಬಿಟ್ಟು ಹಿಂಗಂದೆ ಅಷ್ಟೇ. ಅದಷ್ಟು ಕದೆ ಬಂದು ನನ್ನ ತೊಡೆ ಮೇಲೆ ಬಿತ್ತು. ಆ ಮರಗಳಿಗೆ ಸಂವೇದನೆ ಇರುತ್ತೆ. ಯಾವಾಗಲೂ ಎಲ್ಲೋ ಕಾಪಾಡಿರೋ ಮಾವಿನ ಮರ ಎಲ್ಲೋ ಫಲ ಕೊಡುತ್ತೆ. ಈ ಅದ್ಭುತ ನಿಮಗೆ ಅನುಭವಿಸಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಸಾಲಗಳಿದೆಯಾ, ಮರ ಕಾಪಾಡಿ, ವಾರಕ್ಕೊಂದು ಕಾಪಾಡಿ ಸಾಕು, ಸಾಲ ತೀರೋಗ್ಬಿಡುತ್ತೆ. ನಿಮ್ಗೆ ಕಷ್ಟಗಳಿದೆಯಾ, ಮರ ಕಾಪಾಡಿ, ಕಷ್ಟ ತೀರೋಗ್ಬಿಡುತ್ತೆ. ನಿಮ್ದೆಷ್ಟೋ ಇಶ್ಯೂಸ್ ಇರುತ್ತೆ, ನಿಮ್ಮ ಕೆಲಸಗಳು ಆಗ್ತಾ ಇರಲ್ಲ, ಸ್ಕೂಲಲ್ಲಿ ಅಡ್ಮಿಷನ್ ಸಿಗಲ್ಲ, ಒಂದು ಮರ ಕಾಪಾಡಿ, ಸಿಕ್ಬಿಡುತ್ತೆ. ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿ ಮಾಮ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಮರಗಳನ್ನ, ಭೂತಗಳು ಅಂದ್ರೆ ಎಲ್ಲ ಜೀವಿಗಳು. ನಾವು ಒಂದು ನಾಯಿನ ಕಾಪಾಡಿದ್ರು ಅದರ ಫಲ ಇಮ್ಮಿಡಿಯೇಟ್ಲಿ ಕೊಡುತ್ತೆ ದೇವರು. ದಯವಿಟ್ಟು ಆ ಕೆಲಸ ಮಾಡಿ. ಹಿಂಸೆ ಮಾಡಿದ್ರು ರೆಸಿಪ್ರಿಕೇಟ್ ಆಗುತ್ತೆ, ಹಿಂಸೆ ಮಾಡಿದ್ರು ನಿಮಗೆ ತೊಂದರೆ ಆಗುತ್ತೆ. ನಾನು ಒಂದ್ಸಲ ಒಬ್ಬ ಹುಡುಗನ ಸಂವಹನ ಮಾಡಿದ್ದೆ. ಅವನು ಯಾಕೋ ಅಪ್ಪ ಅಮ್ಮನ ಹಿಂಗೆ ಆಡ್ತಿದ್ಯಾ ಅಂದ್ರೆ, ಅವನು ಹಿಂದಿನ ಜನ್ಮದಲ್ಲಿ ಮಾವಿನ ಮರ ಆಗಿದ್ದಂತೆ. ನಿರ್ದಾಕ್ಷಿಣ್ಯವಾಗಿ ಕೊಂದ್ಬಿಟ್ರಂತೆ ಆ ಮನೆಯವರೆಲ್ಲ. ಒಂದೇ ದಿವಸ ಮನೆ ಕಟ್ಟಬೇಕು ಅಂತ. ಅಷ್ಟು ದಿವಸ ಅದರ ಫಲ ಉಂಡವರು ಒಂದು ಥ್ಯಾಂಕ್ಸ್, ಕೃತಜ್ಞತೆ ಹೇಳಲಿಲ್ವಂತೆ. ಅದಕ್ಕೆ ಅವನ ಮನೆಯಲ್ಲೇ ಹುಟ್ಟಿಸಿದ್ರಂತೆ ದೇವರು. ಆ ಮರನ ಮಗುವಾಗಿ ಹುಟ್ಟಿಸಿ ಅವ್ರನ್ನ ಕಾಡಿಸ್ತಾ ಇದ್ದಾರೆ. ಇದನ್ನ ದಯವಿಟ್ಟು ನೀವು ಮರಗಳ ಸೇವೆ ಮಾಡಿ. ಕರ್ನಾಟಕದ ಮರಗಳನ್ನ ಉಳಿಸಿ, ಸಸ್ಯ ಶ್ಯಾಮಲ. ನೀವೇನಾ ಇದು ಕನ್ಸ್ಟ್ರಕ್ಷನ್ ಮೇಸ್ತ್ರಿನಾ, ಬಿಲ್ಡಿಂಗ್ ಓನರಾ, ಮೇಸ್ತ್ರಿನಾ, ಇಂಜಿನಿಯರಾ? ನೋಡಿ, ಇಂಜಿನಿಯರಿಂಗ್ ಎಜುಕೇಶನ್ ಇದೆಯಲ್ಲ, ಈ ಮರಗಳಿಗೆ ಹೆಂಗೆ ಮೊಳೆಗಳು ಕಟ್ಸಿದ್ರಿ, ಬಾರ್ ಬೆಂಡಿಂಗ್ ಹಾಕ್ಸಿದ್ರಿ, ಆ ರೀತಿ ಮಳೆ ಇದೆಯಲ್ಲ ಬಾರ್ ಬೆಂಡಿಂಗ್ ನಿಮಗೆ ಸಿಮೆಂಟ್ ಮರಗಳಿಗೆ ಹಾಕೋದು ಕ್ರೈಮ್ ಅಲ್ಲ ಅರಣ್ಯ ಅಧಿಕಾರಿ? ಯಾಕೆ ಟ್ರಾನ್ಸ್ಪರೆನ್ಸಿ ಅಪ್ಪ. ಎಜುಕೇಟೆಡ್ ಆಗಿ ನಿನಗೆ ಈ ವಿಡಿಯೋಕ್ಕೆ ಅವಮಾನ ಆಯ್ತಲ್ಲ. ಮರಕ್ಕೆ ಕಡ್ದಿರೋ ಹಿಂಸೆ ಇಷ್ಟು ದಿನ ಇದೆ. ಗೈಡ್ಲೈನ್ಸ್ ಏನಿದೆ ಗೊತ್ತು, BBMP ಸರ್ಕ್ಯುಲರ್ ಅಲ್ಲ. ಉತ್ತರ ಹೇಳೋದು ಆ ಹುಡುಗ ಮೇಲೂ ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಂಡು ತೆಗೆದ್ರು. ನೀವು ಒಂದೇ ಸಲ ವಿಡಿಯೋ ಏನಕ್ಕೆ ಮಾಡ್ತೀರಿ ಅಂದ್ರೆ, ನೀವು ಮಾಡಿರೋದು ಯಾಕೆ ಮಾಡಿದ್ರಿ, ನೀವು ಯಾಕೆ ಮೊಳೆ ಯಾಕೆ ಹೊಡೆದ್ರಿ ಹೇಳಿ, ನೀವು ಯಾಕೆ ನಮ್ಮ ಮರಕ್ಕೆ ಮೊಳೆ ಹೊಡೆದ್ರಿ, ವಿಡಿಯೋ ಯಾಕೆ ಮಾಡಿದ್ರಿ ಅಂತ ಕೇಳೋರು. ಅದೇ ನಿಮ್ ಜವಾಬ್ದಾರಿ ಇದು. ನೀವು ಅಲ್ಲಲ್ಲ ಬೋಲಾರೆ ಅಪ್ಪ ಬಿಟಾ ಕಿಯಾನ ನೀವು ನೋಡ್ಕೊಂಡಿದ್ರಾ? ನೀವು ನೋಡಿದ್ರೆ ಹೇಳ್ಬೋದಾಯ್ತಾ? ನೀವು ಬಂದಿದ್ದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅಲ್ಲ, ಜವಾಬ್ದಾರಿ ಲೀಡರ್. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನಿಮ್ಮ ಆಧಿಪತ್ಯದಲ್ಲಿ ಅವನು ಮಾಡಿದ್ರು ನಿಮ್ದು ತಪ್ಪು. ಓಕೆ, ಇರ್ಲಿ ಬಿಡಿ. ಇನ್ನು ಮುಂದೆ ನಮ್ಮ ಮರಗಳನ್ನ ನೀವು ಕಾಪಾಡಿ. ಮರಗಳನ್ನ ಪ್ರೇಮಿಸಿರೋ. ಧನ್ಯವಾದ. ವೃಕ್ಷ ರಕ್ಷಾ ಅಹೋರಾತ್ರ.